ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ಎಲ್ ಭೈರಪ್ಪ ಅವರ ಅಂತೂ ಕಳೆದ ಬಾರಿ ರ್ಯಾಗಿಂಗ್ ಮಾಡಿದ್ದು, ಅನೂಪ ತಂದೆಗೆ ಫೋನ್ ಮಾಡಿ ಕೇಸ್ ಕೊಡುವ ಹಾಗೆ ಕೊಟ್ಟದ್ದು ಮತ್ತು ಹಿಡಿಸಿದ್ದು ಎಲ್ಲ ಮಾಡಿದ್ರೂ ಕೂಡ ತಾನೇ ಎಲ್ಲ ಮಾಡಿದೆ ನೋಡಿದ್ವಿ. ಆಮೇಲೆ ರ್ಯಾಗಿಂಗ್ ಅವರು ಮತ್ತೆ ನಮಗೆ ಮಾಡಿದ ಏನು ಮಾಡಿದ್ದಾರೆ ಅದನ್ನೇ ತಾವು ಮಾಡಿದರೆ ನಾನು ಕೇಸ್ ವಾಪಸ್ ತಗೊಳ್ತೇನೆ ಅನ್ನೋ ಮಾತನ್ನ ಅನೂಪ್ ಆಡಿದ್ದು. ಆ ಬಳಿಕದ ಭಾಗವನ್ನ ನೋಡೋಣ. ರವೀಂದ್ರ ರೆಡ್ಡಿಯ ಮುಖ ನೋಡಿದ. ಅವರು ಕಾಫಿ ಕುಡಿದ ಬಾಯಿಗೆ ಸಿಗರೇಟ್ ಹೊತ್ತಿಸಿಕೊಳ್ಳುತ್ತಿದ್ದರು. ಇದು ವಿದ್ಯಾಸಂಸ್ಥೆ. ಇದರ ಆವರಣದ ಯಾವ ಬಿಂದುವಿನಲ್ಲೂ ಸಿಗರೇಟು ವಗೈರೆ ಸೇದಬಾರದು. ಅದರ ಪ್ರಧಾನ ಆಚಾರ್ಯರ ಸಮ್ಮುಖದಲ್ಲಂತೂ ಕೂಡದೇ ಕೂಡದು ಎಂಬ ಸಂಸ್ಕೃತಿಯೂ ಈತನಿಗೆ ಇಲ್ಲ. ಇವನ ಮಗನಿಗೆ ಎಲ್ಲಿಂದ ಇಂಥ ಉತ್ತಮ ಸಂಸ್ಕಾರ ಬರಬೇಕು ಎನ್ನಿಸಿ ಅವನ ಮನಸ್ಸು ಬಿಗಿದುಕೊಂಡಿತು. ರವೀಂದ್ರ ಹೇಳಿದ, ಪೊಲೀಸರು ವಿದ್ಯಾಸಂಸ್ಥೆಯ ಆವರಣವನ್ನು ಆಮಂತ್ರಣವಿಲ್ಲದೆ ಪ್ರವೇಶಿಸಬಹುದು ಬಾರದು ಎನ್ನುವ ಪ್ರಶ್ನೆ ಸಾಕಷ್ಟು ಚರ್ಚೆಯಾಗಿದೆ. ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಪ್ರವೇಶಿಸದಿದ್ದರೆ ಅವರ ಪಾಲಿನ ಕರ್ತವ್ಯ ಲೋಪವಾಗುತ್ತದೆ. ಪಶ್ಚಿಮ ದೇಶದ ಸ್ಥಿತಿ ನಮ್ಮದಲ್ಲ. ಮಿಸ್ಟರ್ ರೆಡ್ಡಿ ಹುಡುಗನನ್ನ ಬೆದರಿಸಿ ಗದರಿಸಿದರೇ ಹೊರತು ತಮ್ಮ ಮಗ ಮಾಡಿದ್ದು ತಪ್ಪು ಅನ್ನುವ ಭಾವನೆ ಅವರಲ್ಲಿ ಲೇಶಾಂಶವೂ ಇಲ್ಲ. ಬೆಂಗಳೂರಿನಿಂದ ಲಾಯರ್ ಕೃಷ್ಣದಾಸರನ್ನ ಕರೆಸಿ ಕೋರ್ಟಿನಲ್ಲಿ ಗೆಲ್ಲಲಿ, ಏನು ಮಾಡೋಣ ಅಂತ ನೀವ್ಯಾಕೆ ಚಿಂತೆ ಮಾಡ್ತೀರಿ? ಪ್ರಿನ್ಸಿಪಾಲ್ರಿಗೆ ಮುಂದೆ ಏನೂ ಹೊಳೆಯಲಿಲ್ಲ. ಹೆಚ್ಚುವಡಿ ಮಾತನಾಡಿದರು. ಕೇಸ್ ಮುಂದುವರಿದರೆ ಪೊಲೀಸು ಅದರ ವರದಿನ ವಿಶ್ವವಿದ್ಯಾಲಯಕ್ಕೆ ತಿಳಿಸ್ತಾರೆ. ಫೈಸಲಾಗುವವರೆಗೂ 4 ವಿದ್ಯಾರ್ಥಿಗಳು ಕ್ಲಾಸಿಗೆ ಬರೋ ಹಾಗಿಲ್ಲ. ಪರೀಕ್ಷೆಗೆ ಕೋರುವಂತಿಲ್ಲ. ಅದು ಯಾವ ಕಾಲಕ್ಕೆ ಫೈಸಲಾಗುತ್ತೋ ದೇವರಿಗೆ ಗೊತ್ತು. ಅಕಸ್ಮಾತ್ ಶಿಕ್ಷೆಯಾದರೆ ಅದರ ಪರಿಣಾಮ ನಿಮಗೇ ಗೊತ್ತು. ಹೆಚ್ಚುವಡಿ ಈ ಮಾತನ್ನು ಯಾರಿಗೆ ಹೇಳಿದರೆಂದು ರವೀಂದ್ರನಿಗೆ ಅರ್ಥವಾಗಲಿಲ್ಲ. ತನ್ನ ಕನಿಕರವನ್ನು ಬೇಡಿ ತನಗೆ ಹೇಳಿದ್ದಾರೆಯೇ ಅಥವಾ ಸೊಕ್ಕನ್ನು ಬಿಟ್ಟು ವಾಸ್ತವತೆಗೆ ಇಳಿದು ಬಾ ಎಂದು ರೆಡ್ಡಿಗೆ ಸೂಚಿಸುತ್ತಿದ್ದಾರೆಯೋ ಎನ್ನುವ ಅನುಮಾನ ಅವನಲ್ಲಿ ಹುಟ್ಟಿತು. ಇದು ತನಗೆ ಕೊಟ್ಟ ಸೂಚನೆ ಎಂದು ರೆಡ್ಡಿಗೆ ಅರ್ಥವಾಯಿತು. ಇವರು ತನ್ನ ಮಗನ ಪರ ಇದ್ದಾರೆ. ಏಕೆಂದರೆ ತಮ್ಮ ಮಗ ಪ್ರತಿ ಪರೀಕ್ಷೆಗೂ 5,000 ಫೀಸು ಕೊಟ್ಟು ಇವರ ಹತ್ತಿರ ಖಾಸಗಿ ಪಾಠಕ್ಕೆ ಹೋಗುತ್ತಿದ್ದುದು ಹಣ ಕೊಡುತ್ತಿದ್ದ ಅವರಿಗೆ ಗೊತ್ತಿತ್ತು. ಕೋರ್ಟಿನಲ್ಲಿ ಕೇಸು ದಾಖಲಾದರೆ ಗೆಲ್ಲಲಿ ಬಿಡಲಿ ಅದರ ಪರಿಣಾಮ ಸರಣಿ ಏನೆಂಬುದು ಈಗ ಅವರಿಗೂ ಸ್ಪಷ್ಟವಾಗತೊಡಗಿತು. ಎಷ್ಟೇ ಲಂಚದ ಸಂಪಾದನೆ ಬರಲಿ, ಒಬ್ಬೊಬ್ಬನಿಗೂ ಕೈಗಾರಿಕಾ ಸ್ಥಾಪನೆ ಲೈಸೆನ್ಸ್ ಕೊಡುವಾಗಲೂ, ಬ್ಯಾಂಕಿನ ಸಾಲಕ್ಕೆ ಅರ್ಹತಾ ಪತ್ರ ಕೊಡುವಾಗಲೂ ಇದೇ ಉದ್ಯಮವನ್ನು ತಾನೇ ಮಾಡಿದ್ದರೆ ಎಷ್ಟು ಲಕ್ಷ, ಕ್ರಮೇಣ ಎಷ್ಟು ಕೋಟಿ ಲಾಭ ಬರುತ್ತಿತ್ತು ಎಂಬ ಆಶೆ ಅವರನ್ನು ಕಾಡುತ್ತಿತ್ತು. ಹಾಗೆಂದು ದಿನ ಚಿನ್ನದ ಮೊಟ್ಟೆ ಇಡುತ್ತಿದ್ದ ಈ ಹುದ್ದೆಯನ್ನು ತ್ಯಜಿಸಿ ಸ್ವಂತ ಉದ್ಯಮ ಆರಂಭಿಸುವ ಧೈರ್ಯವಿರಲಿಲ್ಲ. ಅದಕ್ಕೆ ತಕ್ಕ ವಯಸ್ಸು ತಮಗಿಲ್ಲವೆಂಬ ಅರಿವು ಇತ್ತು. ಮಗ ಬಿಇಯ ಒಂದು ತಾಂತ್ರಿಕ ಪದವಿ ಪಡೆದು ಬಿಟ್ಟರೆ ಆ ಆಧಾರದ ಮೇಲೆ ಅವನಿಗೆ ಸರ್ಕಾರದ ಸಾಲ, ಕೈಗಾರಿಕಾ ಶೆಡ್ಡು, ಇತರ ಉದ್ಯಮಗಳಿಂದ ವಾಣಿಜ್ಯದ ಸಹಕಾರಗಳನ್ನೆಲ್ಲ ಕೊಡಿಸಿ ಕೋಟ್ಯಾಧಿಪತಿಯನ್ನಾಗಿ ಮಾಡಬೇಕೆಂದು ಅವರ ಕನಸಾಗಿತ್ತು. ಅದನ್ನು ಅವನಿಗೆ ಹೇಳಿಯೂ ಇದ್ದರು. ಆ ದೊಡ್ಡ ಆಕಾಂಕ್ಷೆಯಲ್ಲಿ ಮನಸ್ಸು ಹಾಕದೆ ಇವನು ಯಾವುದೋ ಗಂಡು ಹುಡುಗನ ಚಡ್ಡಿ ಕಳಚಿಸಿ ನೋಡುವುದರಲ್ಲಿ ಖುಷಿ ಪಡುತ್ತಾನೆ. ಮುಂದೆ ಇವನ ಜೀವನದಲ್ಲಿ ಸಿಕ್ಕದು ಅದೇಯ ಮಾದರ್ ಚೋದ್ ನನ್ನ ಮಗನಿಗೆ ಎಂದು ಕೋಪ ಉರಿಯತೊಡಗಿತು. ಆದರೆ ಈಗ ತಾವು ಹಿಕಮತ್ತಿನಿಂದ ನಡೆಯದಿದ್ದರೆ ಅವನ ಭವಿಷ್ಯ ಮಾತ್ರವಲ್ಲ, ತಮ್ಮ ಉದ್ಯಮ ಸ್ಥಾಪಿಸುವ ಕನಸೂ ಕೂಡ ಮುರಿಯುತ್ತದೆ ಎಂಬ ಎಚ್ಚರ ಮೂಡಿತು. ತಕ್ಷಣ ರವೀಂದ್ರನ ಕಡೆಗೆ ತಿರುಗಿ ತಮ್ಮ ಕೈ ನೀಡಿ ಅವನ ಕೈ ಹಿಡಿದು ಹೇಳಿದರು, ನೋಡಿ ಸಾರ್, ನಮ್ಮ ಜಾಬು ಇದೆಯಲ್ಲ, ತಲೆ ಕೆಟ್ಟು ಹೋಗ್ತದೆ. ಲಕ್ಷಾಂತರ ರೂಪಾಯಿ, ಕೋಟ್ಯಂತರ ರೂಪಾಯಿ ಪ್ರಾಜೆಕ್ಟ್ ಬರ್ತವೆ. ಅವನ್ನ ಓದಿ ತೀರ್ಮಾನ ಮಾಡೋದು ಅಂದ್ರೆ ಏನು ಗೊತ್ತಾ? ಬರೀ ಸುಳ್ಳು ಸುಳ್ಳು ಹೆಣೆದು ಇದು ಅಷ್ಟು ಚೆನ್ನಾಗಿ ನಡೀತದೆ, ಇಷ್ಟು ಲಾಭ ಬರ್ತದೆ ಅಂತ ಬರೆದಿರ್ತಾರೆ. ನಾಳೆ ಮುಳುಗಿದ್ರೆ ಯಾರಪ್ಪನ ಹಣ? ಸರ್ಕಾರದ ತಾನೆ. ಮುಂದೆ ಜವಾಬ್ದಾರಿ ಯಾರ ತಲೆ ಮೇಲೆ ಬರಬೇಕು? ಅಪ್ರೂವ್ ಮಾಡಿ ರುಜು ಹಾಕಿದ ನನ್ನನ್ನ ತಾನೇ ನೇಣುಗಟ್ಟೋದು. ನಾನು ಹಿಂಗೆ ಬ್ಯುಸಿಯಾಗಿದ್ರೆ ಈ ಹುಡುಗರು ಇಲ್ಲಿ ನೋಡಿ ಬೇಡ ಎಂತ ಕೆಲಸ ಮಾಡ್ಕೊಂತಾರೆ. ನಾನು ನಿಮ್ಮ ಹುಡುಗನ ಹಂಗೆ ಕೇಳದೆ ಅಂತ ಸಿಟ್ಕಾ ಬ್ಯಾಡಿ. ನಿಮ್ಮ ಹುಡುಗ ಬ್ಯಾರೆ ಅಲ್ಲ, ನಮ್ಮ ಹುಡುಗ ಬ್ಯಾರೆ ಅಲ್ಲ. ಇವತ್ತು ಫಸ್ಟ್ ಇಯರ್ನಲ್ಲಿ ಇರೋನು ನಾಳೆ ತಾನೇ ಫೈನಲ್ ಇಯರ್ಗೆ ಹೋಗೋದು. ಅತ್ಲಾಗ ಇದು ಅಮಿಕಬಲ್ ಆಗಿ ಸೆಟ್ಲ್ ಮಾಡ್ಕೊಂಡ್ಬಿಡೋಣ ಸಾರ್. ಇವತ್ತು ವಾಸ್ತವವಾಗಿ ಫೈನಾನ್ಸ್ ಕಮಿಟಿ ಮೀಟಿಂಗ್ ಇತ್ತು, ಅದು ಬಿಟ್ಟು ಓಡಿ ಬಂದಿದ್ದೀನಿ. ತಕ್ಷಣ ಹೀಗೆ ಬದಲಿಸಿದ ಶ್ರುತಿಯಿಂದ ರವೀಂದ್ರನಿಗೆ ಆಶ್ಚರ್ಯವಾಗಲಿಲ್ಲ. ಎಚ್ಒಡಿಯ ಎಚ್ಚರಿಕೆಯ ಮಾತು ಕೆಲಸ ಮಾಡಿದೆ ಎಂದು ಅರ್ಥ ಮಾಡಿಕೊಂಡ. ಆದರೂ ಪುಂಡು ಬಿದ್ದ ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ಅತಿಯಾಗಿ ಎಳೆಯುವುದು ಸಲ್ಲ ಎಂಬ ಔದಾರ್ಯವೂ ಅವನ ಮನಸ್ಸಿನಲ್ಲಿ ಮೂಡಿತು. 2 ನಿಮಿಷ ಸುಮ್ಮನೆ ಕುಳಿತಿದ್ದ. ಅಷ್ಟರಲ್ಲಿ ಪ್ರಿನ್ಸಿಪಾಲರು, ನಿಮ್ಮ ಹುಡುಗನಿಗಾಗಿರೋ ಶಾಕ್ ಮತ್ತು ಅವಮಾನಕ್ಕೆ ನಾನು ಕ್ಷಮೆ ಬೇಡ್ತೀನಿ. ಇನ್ನು ಮೇಲೆ ಪ್ರತಿ ವರ್ಷ ಶುರುಲೇ ಎಲ್ಲ ಹೆಡ್ಸ್ನ ಮೀಟಿಂಗ್ ಕರೆದು ಬಿಗಿ ಮಾಡ್ತೀನಿ. ರವೀಂದ್ರ ಎಂದ. ಆಗಲಿ, ಪ್ರಿನ್ಸಿಪಾಲ್ರ ಮಾತಿಗೆ ಬೆಲೆ ಕೊಡೋಣ. ಪೊಲೀಸರ ವಶದಲ್ಲಿರುವ ಆ 4 ಹುಡುಗರನ್ನು ನಾನು ನೋಡಿ ಮಾತನಾಡಬೇಕಲ್ಲ. ಬನ್ನಿ ಬನ್ನಿ ಹೋಗೋಣ. ಪ್ರಿನ್ಸಿಪಾಲರು ಸಮಸ್ಯೆ ಪರಿಹಾರವಾದಂತೆ ತಕ್ಷಣ ಎದ್ದರು. ರೆಡ್ಡಿ ಅವರು ಕೂಡ ನಡೀರಿ, ನಾನು ನೋಡಿಲ್ಲ, ಸೀದಾ ಇಲ್ಲಿಗೆ ಬಂದೆ ಎಂದು ನಿಟ್ಟುಸಿರು ಬಿಟ್ಟರು. ರೆಡ್ಡಿಯವರ ಸರ್ಕಾರಿ ಕಾರಿಗೆ ಡ್ರೈವರ್ ಇದ್ದ. ನನ್ನ ಕಾರ್ನಲ್ಲೇ ಹೋಗೋಣ ಬನ್ನಿ ಎಂದು ಕರೆದರು. ರವೀಂದ್ರ
ಪ್ರಿನ್ಸಿಪಾಲ್ರ ಕಾರು ಅನುಕೂಲ. ಅವರ ಕೈಲೂ ಮಾತನಾಡಿದ ಆಗುತ್ತೆ ಎಂದ. ರೆಡ್ಡಿಗೆ ಇವನ ಬಿಗಿ ಅರ್ಥವಾಯಿತು. ಆ ಒಬ್ಬರೇ ತಮ್ಮ ಕಾರಿನಲ್ಲಿ ಕೂತು ಪ್ರಿನ್ಸಿಪಾಲರ ಕಾರನ್ನು ಹಿಂಬಾಲಿಸುವಂತೆ ಡ್ರೈವರಿಗೆ ಹೇಳಿದರು. ಸಬ್ ಇನ್ಸ್ಪೆಕ್ಟರ್ ಕೋಣೆಯಲ್ಲಿ ಕೂತು ಅವರಿಗೆ ಇವರಿಬ್ಬರ ಪರಿಚಯ, ಬಂದ ಉದ್ದೇಶ ಹೇಳಿದ ನಂತರ ಅವರು ಕರೆಸ್ತೀನಿ ತಾಳಿ ಎಂದರು. ಬ್ಯಾಡಿ ಸರ್, ನಾವಲ್ಲೇ ಹೋಗಿ ನೋಡ್ತೀವಿ. ಆ ನನ್ನ ಮಗನಿಗೆ ನಾಚಿಕೆ ಆಗಲಿ ಅಂತ. ನಮ್ಮದು ಮೂಲ ನಾಗಾರೆಡ್ಡಿ ಫ್ಯಾಮಿಲಿ. 14 ತಲೆಮಾರಿನಿಂದ ರಿಕಾರ್ಡ್ ಇದೆ. ಅಷ್ಟು ಹಿಂದಿನ ಮರ್ಯಾದೆನ ಹಾಳು ಮಾಡಿ ಲಾಕಪ್ನಲ್ಲಿ ಲಾಕಪ್ನಲ್ಲಿ ಇದ್ದಾನಲ್ಲ, ಅಲ್ಲೇ ನೋಡ್ತೀನಿ ಸರ್. ತಾವು ಅಲ್ಲಿಗೆ ಬರಬೇಕು ಎಂದು ತಮ್ಮ ನೈತಿಕ ಕೋಪವನ್ನು ಪರಿಗಣಿಸುವಂತೆ ರವೀಂದ್ರನನ್ನು ಆಹ್ವಾನಿಸಿದರು. ಎಲ್ಲರೂ ಸಬ್ ಇನ್ಸ್ಪೆಕ್ಟರ್ ಹಿಂಬಾಲಿಸಿದರು. ಸ್ಟೇಷನ್ನ ಹಿಂಬದಿಯಲ್ಲಿದ್ದ ಕಬ್ಬಿಣದ ಸರಳುಗಳ ಲಾಕಪ್ ಕೋಣೆಯ ಬೀಗವನ್ನು ಪೇದೆ ತೆಗೆದಾಗ ಒಳಗೆ ಆ 4 ಗೋಡೆಯವರೆಗೆ ನೆಲದ ಮೇಲೆ ಕೂತಿದ್ದರು. ಎಲ್ಲರ ಮುಖಗಳು ಇಳಿದು ಜೋಲಾಡುತ್ತಿದ್ದವು. ತಮಗೆ ಬಂದಿರುವ ದಶೆಗೆ ಅವರ ಧೃತಿ ಕುಸಿದು ಬಿದ್ದಿತ್ತು. ಈಗ ತಾವಿರುವ ಸ್ಥಳದಲ್ಲಿ ಪ್ರಿನ್ಸಿಪಾಲರು ಮತ್ತು HOD ಅವರನ್ನು ನೋಡಿ ತಲೆ ತಗ್ಗಿಸಿದರು. ತನ್ನ ತಂದೆಯನ್ನು ನೋಡಿದ ರೆಡ್ಡಿಯಂತೂ ಮುಖವನ್ನು ಮಂಡಿಯ ಸಂದಿಗೆ ಸಿಕ್ಕಿಸಿಕೊಂಡ. ಮಗನನ್ನು ನೋಡಿದ ತಕ್ಷಣ ತಂದೆಯ ಕೋಪ ಕೆರಳಿಬಿಟ್ಟಿತು. ಜೋಡಿನ ಏಟು ಬೀಳ್ಬೇಕೆಲ್ಲ ನಿನ್ಗೆ ಬುದ್ಧಿ ಬರಕ್ಕೆ ಎಂದು ಬಗ್ಗಿ ತಮ್ಮ ಬಲಗಾಲಿನ ಪಂಪು ಶೂವನ್ನು ಕಳಚಿ ಕೈಗೆ ತೆಗೆದುಕೊಂಡು ಮೇಲೆತ್ತಿ ನಿಂತರು. ರೆಡ್ಡಿಗಳೇ, ತಾಳ್ಮೆ ತಗೊಳ್ಳಿ, ನಾವೀಗ ಶಿಕ್ಷೆ ಮಾಡೋಣ, ನೀವು ಸುಮ್ಮನಿರಿ ಎಂದು ಕೈ ಹಿಡಿಯ ಹೋದ ಪ್ರಿನ್ಸಿಪಾಲರಿಂದ ಕೊಸರಿಕೊಂಡು ಆರ್ಭಟಿಸಿ ಮುನ್ನಂಗಿದಂತೆ ಮಾಡಿದರು. ರವೀಂದ್ರನಿಗೆ ಸೂಕ್ಷ್ಮ ಅರ್ಥವಾಯಿತು. ಇದು ಯಕ್ಷಗಾನದ ಶೈಲಿಯೋ ಅಥವಾ ಭಾಗವತಾರಾಟದ ವರಸೆಯೋ ಎಂದು ಮನಸ್ಸಿನಲ್ಲಿಯೇ ಜಿಜ್ಞಾಸೆ ಮಾಡುತ್ತಾ ನಿಂತಿದ್ದ. ಸಬ್ ಇನ್ಸ್ಪೆಕ್ಟ್ರೇ, ಕುಂತು ಮಾತಾಡಿ. ನಮ್ಮ ಕಸ್ಟಡಿಯಲ್ಲಿ ಇರುವಾಗ ತಂದೆಯಾದರೂ ಕೂಡ ಹೊಡೆಯಕ್ಕೆ ಬಿಡೋದಿಲ್ಲ. ಶಿಕ್ಷೆ ವಿಧಿಸುವ ಅಧಿಕಾರ ಕೋರ್ಟಿಗೆ ಮಾತ್ರ ಇದೆ. ಒಂದು 4 ಕುರ್ಚಿ ತಾತ ಎಂದು ಪೇದೆಗೆ ಹೇಳಿದರು. ಅವನು ಓಡಿ ಹೋಗಿ ತಂದು ಹಾಕಿದ ಸುಮಾರು 50 ವರ್ಷ ಹಳೆಯ ದಿವಾನ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರರ ಕಾಲದ ಕುರ್ಚಿಗಳ ಮೇಲೆ 4 ಕುಳಿತ ಮೇಲೆ ರೆಡ್ಡಿಯವರು ಹೇಳಿದರು. ನಿಜ ಹೇಳು, ಯಾಕೆ ಹಿಂಗ್ ಮಾಡ್ದೆ? ಹಾಸ್ಟೆಲ್ ಆಗ ಊಟ ಸರಿಯಾಗಿರೋಲ್ಲ ಅಂತ ಮನೇಲಿ ಹೇಳಿ ದುಡ್ಡು ಇಸ್ಕಂತಿದ್ದೆ. ಮಿಲಿಟರಿ ಹೋಟ್ಲಲ್ಲಿ ಚಿಕನ್ ತಿಂದು ಕೊಬ್ಬಿತ್ತಾ? ಮಂಡಿಗಳ ಮಧ್ಯೆ ಸಿಕ್ಕಿಸಿಕೊಂಡಿದ್ದ ಮುಖವನ್ನು ಬಿಡಿಸಿ ಎತ್ತದೇ ಸ್ಪೀಡ್ ಕಿಂಗ್ ವಿಜಯಕುಮಾರ್ ಮಾತಾಡಿದ. ಏನಾದರೂ ಸರಿ, ನಾನಿನ್ನು ಆ ಕಾಲೇಜಲ್ಲಿ ಓದಲ್ಲ. ಬೇರೆ ಯಾವುದಾದ್ರೂ ಕಾಲೇಜಿಗೆ ಟ್ರಾನ್ಸ್ಫರ್ ಕೊಡಿಸಿ. ಇದು ಅವನು ತನ್ನ ಮೇಲೆ ತಾನೇ ತೀರ್ಪು ಮಾಡಿಕೊಂಡ ಶಿಕ್ಷೆ ಎಂದು ಅವರೆಲ್ಲ ಅರ್ಥ ಮಾಡಿಕೊಂಡರು. ನಂಜುಂಡಪ್ಪ ರಂಗನಾಥ ಮುಖ ಎತ್ತಿ ಪ್ರಿನ್ಸಿಪಾಲ್ರು ನೋಡಿ, ನಾವೇನು ಹಿಂಗೆ ಮಾಡಬೇಕು ಅಂತ ಹೊಂಟಿರ್ಲಿಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ರೂಮಿನಲ್ಲಿದ್ದೆವು. ಫಸ್ಟ್ ಇಯರ್ ಒಬ್ಬ ಹುಡುಗ ಬಂದವನೇ, ತಮಾಷೆ ಮಾಡೋಣ ಬನ್ನಿ ಅಂತ ವಿಜಯಕುಮಾರ್ ಕರೆದ. ನಾವು ಓದಿವಿ. ಅನೂಪನ ಪ್ಯಾಂಟ್ ಚಡ್ಡಿ ಬಿಚ್ಚಿದವನು ಇವನು ಚೌಧರಿ. ನಾವು ಸುಮ್ಮನೆ ಅಲ್ಲಿದ್ದೆವು. ನಮ್ದೇನು ತಪ್ಪಿಲ್ಲ. ನಾವು ಹಳ್ಳಿ ಹುಡುಗರು, ಇಂಜಿನಿಯರ್ ಆಗಬೇಕು ಅಂತ ಬಂದೀವಿ. ನಮ್ಮನ್ನ ಡಿಸ್ಮಿಸ್ ಮಾಡಬೇಡಿ. ಕೊನೆ ವರ್ಷದಾಗ ಬ್ಯಾರೆ ಕಾಲೇಜಿಗೆ ಹೋಗು ಅಂದ್ರು, ಕಷ್ಟ ಅಂದ್ರು. ನೀವೇನು ಮಾಡದೇ ಇರಬಹುದು, ಆದ್ರೆ ಅವನಿಷ್ಟೆಲ್ಲ ಮಾಡುವಾಗ ನೀವ್ಯಾಕೆ ತಪ್ಪಿಸ್ಲಿಲ್ಲ? ರವೀಂದ್ರ ಕೇಳಿದ್ದಕ್ಕೆ ರಾಕೆಟ್ ರಂಗನಾಥ ನಮ್ಗೆ ತಿಳಿಯಲಿಲ್ಲ ಎಂದ. ಯಾಕೆ ಕತೆ ವಾಟ್ ದೇ ಆರ್ ಸೇಯಿಂಗ್? ಕನ್ನಡ ಮಾತು ಸರಿಯಾಗಿ ಅರ್ಥವಾಗದ ಚೌಧರಿ ಕೇಳಿದ. ಅವರಿಬ್ಬರ ಮಾತನ್ನು ಸ್ಪಷ್ಟವಾಗಿ ಹಿಂದಿಗೆ ತರ್ಜುಮೆ ಮಾಡಿ ರವೀಂದ್ರ ಹೇಳಿದ ನಂತರ ಅವನು ಗಟ್ಟಿಯಾಗಿ, ಇಂತಹ ನಂಬಿಕೆಗೆ ದ್ರೋಹ ಮಾಡುವ ಸ್ನೇಹಿತರು ನನಗೆ ಬೇಕಾಗಿಲ್ಲ. ಈ ಕಾಲೇಜು ಬೇಕಿಲ್ಲ. ಬೇರೆ ಕಾಲೇಜಿಗೆ ಬದಲಾವಣೆನೂ ಬೇಡ. ನಾನು ಓದೋದನ್ನೇ ಬಿಟ್ಟಿದ್ದೀನಿ ಅಂತ ಇವತ್ತು ಬೆಳಿಗ್ಗೆ ಆಣೆ ಮಾಡಿಕೊಂಡಿದ್ದೀನಿ. ಇಂಜಿನಿಯರ್ ಆಗಿ ನನಗೆ ಆಗ್ಬೇಕಾಗಿದ್ದು ಏನೂ ಇಲ್ಲ ಎಂದ. ಕೊನೆಯ ವರ್ಷದಲ್ಲಿ ಬಿಟ್ಟು ಮುಂದೇನ್ ಮಾಡ್ತಿ? ರವೀಂದ್ರ ಕೇಳಿದ. ಮುಂದೇನ್ ಮಾಡ್ತೀನಿ? ಚುನಾವಣೆಯಲ್ಲಿ ಲಡಾಯಿ ಮಾಡಿ ಪ್ರಜಾಪ್ರತಿನಿಧಿ ಆಗ್ತೀನಿ, ಮಂತ್ರಿ ಆಗ್ತೀನಿ. ನನ್ನ ಮೇಲೆ ಹಠ ಕಟ್ಟಿ ಬೇಕಾದ್ರೆ ಮುಂಬರುವ ಚುನಾವಣೆ ಮೇಲೆ ಕೊನೆ ಪಕ್ಷ ಡೆಪ್ಯೂಟಿ ಮಿನಿಸ್ಟರ್ ಆಗದಿದ್ರೆ ನನ್ನ ಹೆಸರು ಜಸ್ಬೀರ್ ಚೌಧರಿ ಅಲ್ಲ, ಜಸ್ಬೀರ್ ಚಮಾರ್ ಅಂತ. ಅನಂತರ ಅವರನ್ನು ಲಾಕಪ್ಪಿನಲ್ಲಿ ಬಿಟ್ಟು ಈ 4 ಸಬ್ ಇನ್ಸ್ಪೆಕ್ಟರ್ ಕೋಣೆಗೆ ಬಂದರು. ಅವರಿಗೆ ಕೋರ್ಟಿನಲ್ಲಿ ಶಿಕ್ಷೆಯಾಗಬೇಕು ಅನ್ನೋ ಹಠ ನನಗಿಲ್ಲ. ಅಡ್ಡ ಹಾದಿ ಬಿದ್ದಿದ್ದಾರೆ. ಅವರು ಸರಿಯಾಗೋದು ಮುಖ್ಯ. ಆದರೆ ನಾಳೆ ಲಾಕಪ್ಪಿನಿಂದ ಹೊರ ಬಂದ ಮೇಲೆ ನನ್ನ ಮಗನ ಸುರಕ್ಷತೆಯ ಜವಾಬ್ದಾರಿ ಯಾರದ್ದು? ಕಂಪ್ಲೇಂಟ್ ಮಾಡಿ ಹೀಗೆ ಮಾಡಿದ ಅನ್ನೋ ರೊಚ್ಚು ಇಟ್ಕೊಂಡು ಅವನಿಗೆ ಏನಾದರೂ ಅಪಾಯವಾದರೆ ಯಾರು ಹೊಣೆ? ರವೀಂದ್ರ ಕೇಳಿದ. ಸರ್, ನಮ್ಮ ಹುಡುಗನ್ನ ಬಿಡುಗಡೆ ಮಾಡಿದ ತಕ್ಷಣ ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಅಲ್ಲೇ ಟ್ರಾನ್ಸ್ಫರ್ ಮಾಡಿಸ್ಕೋತೀನಿ. ಅವನ ರೂಮಿನಲ್ಲಿರೋ ಸಾಮಾನುಗಳನ್ನು ತಗೊಳ್ಳೋಕೆ ಅವನನ್ನು ಕಳಿಸೋಲ್ಲ, ರೆಡ್ಡಿ ಉತ್ತರಿಸಿದರು. ಹೋಗಿ ನಿನ್ನ ಸಾಮಾನು ಎತ್ತಿಕೊಂಡು ಕಟ್ಟಿಕೊಂಡು ಬಾ ಅಂದ್ರು ಅವನು ಹಾಸ್ಟೆಲ್ ಕಾಂಪೌಂಡ್ನೊಳಗೂ ಕಾಲಿಡಲ್ಲ. ಅಷ್ಟು ನಾಚಿಕೆಯಾಗಿದೆ ಅವನಿಗೆ. ಒಬ್ಬೊಬ್ಬನನ್ನೇ ಕರೆದು ತನಿಖೆ ಮಾಡಿರೋ ನನಗೆ ಗೊತ್ತು, ಸಬ್ ಇನ್ಸ್ಪೆಕ್ಟರ್ ಹೇಳಿದರು. ಹರಿಯಾಣದ ಚೌಧರಿ ಕಳಿಸಿಬಿಡಿ ಸಾರ್, ಊರಿಗೆ ಹೊಂಟೋಯ್ತೀನಿ ಅಂತ ವೈಷ್ಣೋದೇವಿ ಮೇಲೆ ಆಣೆ ಹಾಕಿ ಅಂಗಲ ಹಚ್ಚಿಕೊಂಡಿದ್ದಾನೆ. ಉಳಿದವರಿಬ್ಬರು ಹಳ್ಳಿಯವರು. ಕತ್ತು ಬಗ್ಗಿಸಿಕೊಂಡು ಕಾಲೇಜಿಗೆ ಹೋಗಿ ಡಿಗ್ರಿ ತಗೊಂಡು ನೌಕರಿ ಮಾಡಬೇಕು. ಇಲ್ಲದಿದ್ದರೆ ಹೊಲ ಮಾರಿ ದುಡ್ಡು ಕಟ್ಟಿರೋ ಅಪ್ಪ ಅಣ್ಣಂದಿರು ಎಕ್ಕಡ ತಗೊಂಡು ಹೊಡಿತಾರೆ ಅನ್ನೋ ಭಯ ಹುಟ್ಟಿದೆ. ಸರ್, ಬಿಡುಗಡೆ ಮಾಡಿಸಿ. ನಾವೇನು ಹಾಸ್ಟೆಲ್ ಆಗಿರಲ್ಲ. ನಾವಿಬ್ರು ಹೊರಗಡೆ ರೂಮ್ ಮಾಡಿಕೊಂಡು ಪ್ಲೇಟನ್ನು ತಿಂದುಕೊಂಡು ಈ 2 ಸೆಮಿಸ್ಟರ್ ಕಳಿತೀವಿ ಅಂತ ಗೋಗರಿದುಕೊಂಡವು. ಈ ತೀರ್ಮಾನ ಎಲ್ಲರಿಗೂ ಒಪ್ಪಿಗೆ ಆಯಿತು. ವಿಜಯಕುಮಾರ್ ರೆಡ್ಡಿ ತಮ್ಮ ಕಾಲೇಜಿನಲ್ಲಿ ಮುಂದುವರಿದರೆ ನಮಗೆ ಅನುಕೂಲವೆಂದು ಪ್ರಿನ್ಸಿಪಾಲ್ ಮತ್ತು HOD ತಮ್ಮ ತಮ್ಮ ದೃಷ್ಟಿಯಿಂದ ಯೋಚಿಸಿದರಾದರೂ ಯಾರೂ ಬಾಯಿ ಬಿಟ್ಟು ಆಡಲಿಲ್ಲ.
ಹುಡುಗ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಬಿ ಶೀಟ್ ಹಾಕೋದೇನು ಕಷ್ಟವಲ್ಲ. ಆದರೆ ಯಾವುದಕ್ಕೂ SP ಅವರ ಅನುಮತಿ ಬೇಕು. ಸಬ್ ಇನ್ಸ್ಪೆಕ್ಟರ್ ಯೋಚಿಸಿದರು. SP ಯಾರು ಇಲ್ಲಿ? ರೆಡ್ಡಿ ವಿಚಾರಿಸಿದರು. ಸಿದ್ದರಾಜು ಅಂತ. ಸಬ್ ಇನ್ಸ್ಪೆಕ್ಟರ್ ಹೇಳಿದ ಮೇಲೆ ಯಾರಪ್ಪ ಸಿದ್ದರಾಜು ಅಂದರೆ ಪರಿಚಯವಿಲ್ಲ, ಗುರುತಿಲ್ಲದೆ ನೇರವಾಗಿ ಹೋಗಿ ಅವನು ಉಲ್ಟಾ ಜಾಡಿಸಿದರೆ ಯಾರ ಮೂಲಕವಾದರೂ ಹೇಳಿಸಬೇಕು. ಯಾರ ಕೈಲಿ ಹೇಳಿಸಿದ್ರೆ ಆಗುತ್ತೆ? ಮೈಸೂರಿನ DC? ಯಾರು ಮೈಸೂರಿನ DC ಎಂಬ ಪ್ರಶ್ನೆಗಳು ಅವರಿಗೆ ತಲೆ ತಿನ್ನತೊಡಗಿದವು. ರವೀಂದ್ರ ಪ್ರಿನ್ಸಿಪಾಲರ ಕಡೆಗೆ ತಿರುಗಿ, ವಿಜಯಕುಮಾರನಿಗೆ ಬೆಂಗಳೂರಿಗೆ ವರ್ಗ, ಚೌಧರಿ ಕಾಲೇಜ್ ಬಿಡೋದು, ಉಳಿದಿಬ್ಬರು ಹಾಸ್ಟೆಲ್ ಬಿಟ್ಟು ಹೊರಗಡೆ ಇರೋದು. ನನ್ನ ಮಗನ ರಕ್ಷಣೆ ನಿಮಗೆ ಸೇರಿದ್ದು. ಒಟ್ಟಿನಲ್ಲಿ ಇಷ್ಟು ತೀರ್ಮಾನ ಅಲ್ಲವೇ ಎಂದು ಕೇಳಿ ಅವರನ್ನು ಮಾತಿಗೆ ಬಂಧಿಸಿದ. ಇದ್ದಕ್ಕಿದ್ದಂತೆಯೇ ಅನೂಪನಿಗೆ ಕಾಲೇಜಿನಲ್ಲಿ ಪ್ರಸಿದ್ಧಿ ಸಿಕ್ಕಿಬಿಟ್ಟಿತು. ಕೊನೆ ವರ್ಷದ ಸ್ಪೀಡ್ ಕಿಂಗ್ ಕಾಲೇಜಿನಲ್ಲಿ ಅವನಾರೆಂದು ತಿಳಿಯದ ವಿದ್ಯಾರ್ಥಿನಿ ಅಧ್ಯಾಪಕರು ಯಾರಿದ್ದರು? ಹರಿಯಾಣದಿಂದ ಬಂದ 6 ಅಡಿ ಎತ್ತರದ ಭೀಮರನ್ನು ಲಾಕಪ್ಪಿಗೆ ಹಾಕಿಸಿ ಕಾಲೇಜನ್ನೇ ಬಿಡಿಸಿ ಓಡಿಸಿದ ನಂಜುಂಡಪ್ಪ ರಂಗನಾಥರು ಕೊನೆಯ ವರ್ಷದ ಎಲೆಕ್ಟ್ರಾನಿಕ್ಸ್ನಲ್ಲಿ ಮಾತ್ರ ಪ್ರಸಿದ್ಧರಾಗಿದ್ದವರು ಅವರ ಹಾಸ್ಟೆಲ್ ಬಿಟ್ಟು ಊರೊಳಗೆ ರೂಮ್ ಮಾಡಿಕೊಂಡು ಹೋದದ್ದು ದೊಡ್ಡ ಸುದ್ದಿಯಾಗಲಿಲ್ಲ. ಅದು ಇಲ್ಲಿಗೆ ಸೇರಿ 15 ದಿನಗಳಲ್ಲಿ. ಅಂದರೆ ಸಾಮಾನ್ಯ ಧೈರ್ಯವೇ? ಹುಡುಗಿಯರೆಲ್ಲ ತಿರುಗಿ ನೋಡುವಂತೆ ಯುದ್ಧ ವಿಮಾನದ ಹಾಗೆ ಸದ್ದು ಮಾಡಿಕೊಂಡು ಬುಲೆಟ್ ಮೋಟಾರ್ ಬೈಕ್ಸ್ ನಡೆಸಲು ಸಾಹಸ ಬೇಕು ನಿಜ. ಆದರೆ ಅಂಥವರನ್ನ ಲಾಕಪ್ಪಿಗೆ ಹಾಕಿಸಿ ಕಾಲೇಜಿನಿಂದಲೇ ಓಡಿಸಬೇಕಾದರೆ ಎಲೆಕ್ಟ್ರಾನಿಕ್ಸ್ ಮಾತ್ರವಲ್ಲ, ಸಿವಿಲ್, ಮೆಕ್ಯಾನಿಕ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಹೀಗೆ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು, ಅದರಲ್ಲೂ ವಿದ್ಯಾರ್ಥಿನಿಯರು ಅವನು ಯಾರೆಂದು ವಿಚಾರಿಸಿ ನೋಡಿ ನೋಡಿ ಗುರುತಿಟ್ಟುಕೊಳ್ಳುತ್ತಿದ್ದರು. ಅದು ಅವನಿಗೆ ಗೊತ್ತಾಗುತ್ತಿತ್ತು. ನನಗೆ ಬಂದ ಪ್ರಸಿದ್ಧಿಗೆ ಅವನು ಉಬ್ಬಿದ, ಮೇಲೆ ಏರಿದ್ದ. ಇದು ಅವನಿಗೆ ತೀರಾ ಹೊಸ ಅನುಭವವಲ್ಲ. ವಿದ್ಯಾಶಾಲೆಯಲ್ಲಿ ಒಂದೇ ಸಮನೆ ಎಲ್ಲರ ವಿಷಯದಲ್ಲೂ ನಾಯಕನಾಗಿ ಎಲ್ಲರಿಂದಲೂ ಮನ್ನಣೆಯನ್ನು, ರುಚಿಯನ್ನು ಕಂಡು ಮನಸ್ಸು ಪರ್ಯಾಪ್ತಗೊಂಡಿತ್ತು. ಮನ್ನಣೆಗೆ ಅಲ್ಲಿಲ್ಲದ ಹೊಸದೊಂದು ಗರಿ ಕೆದರಿದ ಆಯಾಮ ಇಲ್ಲಿನದಕ್ಕೆ ಇತ್ತು. ವಿದ್ಯಾಶಾಲೆಯಲ್ಲಿ ಒಬ್ಬಳು ಹುಡುಗಿ ಇರಲಿಲ್ಲ. ಅಣ್ಣಯ್ಯನವರ ವ್ಯಾಖ್ಯಾನದಂತೆ ಬ್ರಹ್ಮಚರ್ಯ = ವಿದ್ಯಾರ್ಥಿ ಜೀವನ, ವಿದ್ಯಾರ್ಥಿ ಜೀವನ = ಕಾಯ ವಾಚ ಮನಸ ಬ್ರಹ್ಮಚರ್ಯ. ಕೊಳದ ನೀರಿನಲ್ಲಿ ಕೂಡ ತನ್ನ ಬಿಂಬವನ್ನು ನೋಡಿಕೊಳ್ಳಬಾರದು. ಇನ್ನು ಕನ್ನಡಿಯ ಮಾತಿಲ್ಲ. ಇಂಥ ತತ್ವದಲ್ಲಿ ನಿಷ್ಠೆಯುಳ್ಳವರು ನಡುವೆ ಹುಡುಗಿಯರನ್ನು ಸೇರಿಸುತ್ತಾರೆ. ಆದರೆ ಇಲ್ಲಿ ಹುಡುಗ ಹುಡುಗಿಯರು ಜೊತೆಯಲ್ಲಿ ಸೈಕಲ್, ಸ್ಕೂಟರ್, ಮೋಟಾರ್ ಬೈಕುಗಳು ಹತ್ತಿ ಓಡಾಡುತ್ತಾ ಪರಸ್ಪರ ನೋಟ್ಸು, ಪುಸ್ತಕ, ಜೋಕು, ಗುಟ್ಟು, ಸ್ನೇಹ, ಕಾಫಿ, ರಹಸ್ಯ ನೋಟಗಳನ್ನು ಹಂಚಿಕೊಳ್ಳುತ್ತಾ ಹುಡುಗ ಹುಡುಗಿಯರ ನಡುವೆ ಕೃತಕ ಬುರ್ಕಾ ಇರಬಾರದು, ಸಹಜತೆ ಇರಬೇಕು ಎಂಬ ದೃಷ್ಟಿಯನ್ನು ಹಂಚಿಕೊಂಡು ಓಡಾಡುವಾಗ ಇದು ನಿಜವಾಗಿಯೂ ಹೊಸ ಪ್ರಪಂಚ, ಸಂಪೂರ್ಣ ಹೊಸ ಪ್ರಪಂಚ ಎಂಬ ಅರಿವು ಅವನಿಗಾಗುತ್ತಿತ್ತು. ಸ್ಪೀಡ್ ಕಿಂಗ್ ಅನ್ನು ಕಾಲೇಜಿಂದ ಓಡಿಸಿದ್ದು ತನ್ನ ಧೈರ್ಯ ಶಕ್ತಿಗಳಿಗೇನೋ ಸರಿ, ಆದರೆ ಕಾಲೇಜಿಗೆ ಒಬ್ಬ ಸ್ಪೀಡ್ ಕಿಂಗ್ ಇಲ್ಲದಿದ್ದರೆ ಹೇಗೆ? ಇಡೀ ಕಾಲೇಜ್ ಜೀವನವೇ ಸಪ್ಪೆಯಾಗುವುದಿಲ್ಲವೇ? ನೀನು ಮಾಡಿದ್ಯಾವ ದೊಡ್ಡ ಕೆಲಸ ಅಂತ ಹುಡುಗಿಯರು ಮಾತಾಡ್ಕತ್ತಿದಾರಂತೆ ಅಂತ ಅವನ ಕೋಣೆಯ ಸಹವಾಸಿ ಕಾಂತರಾಜು ವರದಿ ಮಾಡಿದ. ಯಾರು ಹಾಗಂತ ಹೇಳಿದವ್ರು ನಿನ್ಗೆ? ನಮ್ಮ ಮೆಕ್ಯಾನಿಕಲ್ನಲ್ಲಿ ಚಂದ್ರವಾಣಿ ಅಂತ ಒಬ್ಬಳಿದ್ದಾಳೆ, ತುಂಬಾ ಬೋಲ್ಡ್, ಹುಡುಗಿರಿಗೆಲ್ಲ ಲೀಡರ್, ಅವಳೇ ಅಂದ್ಲು. ನಿಮ್ಮ ರೂಮ್ಮೇಟಿಗೆ ಹೇಳಿ ಒಂದೊಂದು ಕಾಲೇಜಿಗೂ ಒಬ್ಬೊಬ್ಬ ಸ್ಪೀಡ್ ಕಿಂಗ್ ಇರ್ತಾನೆ. ನಮ್ಮ ಕಾಲೇಜಿನ ಸ್ಪೀಡ್ ಕಿಂಗ್ ಅನ್ನು ಓಡಿಸಿದ್ರೆ ಈ ಕಾಲೇಜಿಗೆ ಬೇರೆ ಕಾಲೇಜಿನ ಸ್ಪೀಡ್ ಕಿಂಗ್ಗಳು ಒಂದು ಪ್ರಸಿದ್ಧರಾಗ್ತಾರೆ. ಇದರಿಂದ ಕಾಲೇಜಿಗೆ ಗೌರವವಾ? ಏನೋ ಸ್ವಲ್ಪ ತಮಾಷೆ ಮಾಡಿ ರ್ಯಾಕ್ ಮಾಡಿದ್ದಕ್ಕೆ ಹೆದರಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡೋ ಪುಕ್ಕಲ್ತನಾನ ನಾವು ಇಷ್ಟಪಡೋಲ್ಲ. ವಿಕೆ ಹಾಗೆ ಸ್ಪೀಡ್ ಹೊಡೆದು ಸೋಲಿಸೋಕೆ ಶಕ್ತಿ ಇಲ್ಲದ ಹೊಟ್ಟೆ ಕಿಚ್ಚಿಗೆ ಅನೂಪ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ದ ಅಂತ ಎಷ್ಟೋ ಹುಡುಗಿರು ಮಾತಾಡ್ಕತ್ತಿದ್ದಾರೆ ಅಂತ. ಅನೂಪನ ಮನಸ್ಸು ಒಂದು ಹೊಸ ಆಯಾಮದ ಕಡೆಗೆ ತೆರೆದುಕೊಂಡಿತ್ತು. ವಾಸ್ತವವಾಗಿ ತಾನು ಸೈಕಲ್ ಬಿಟ್ಟರೆ ಬೇರೆ ಯಾವ ವಾಹನ ನಡೆಸುವುದು ಗೊತ್ತಿಲ್ಲ. ವಿದ್ಯಾಶಾಲೆಯಲ್ಲಿ ಇದ್ದದ್ದು ಅರ್ಜೆಂಟ್ ಅಂದ್ರೆ ಅದನ್ನೇ ಎಲ್ಲ ಮಾಸ್ಟರ್ಗಳು ಹೊಡೆಯುತ್ತಿದ್ದರು. ಸವಾರಿ ಬರುವ ಹುಡುಗರಿಗೂ ಕೊಟ್ಟು ಬಿದ್ರಳ್ಳಿ ಗೇಟ್ಗೆ ಕಳಿಸುತ್ತಿದ್ದರು. ಆದರೆ ಅದನ್ನು ಹೆಚ್ಚಾಗಿ ಹೊಡೆಯುತ್ತಿದ್ದುದು ನಾನು. ಅಂಗಡಿ ಗಿಡಗಳ ನಡುವಿನ ಕುತೂಕಲು ಗಾಡಿ ಜಾಡಿನಲ್ಲಿ, ಹೋರೆ ಏರಿಳಿವಿನಲ್ಲಿ ಮೇಕೆಗಳು ಮಾತ್ರ ನಡೆಯುವ ಏಣು ಜಾಡಿನಲ್ಲಿ ಒಂದು ಸಲವೂ ಬೀಳದಂತೆ ನಡೆಸುತ್ತಿದ್ದವನು ನಾನೊಬ್ಬನೇ. ಯೋಗು ತೂತಾದರೆ ಬಿಚ್ಚಿ ಪತ್ತೆ ಮಾಡಿ ರಿಪೇರಿ ಮಾಡುತ್ತಿದ್ದವನು ತಾನೆ. ಆದ್ರೆ ಇಲ್ಲಿಗೆ ಬಂದು ಬೀದಿಯಲ್ಲಿ ಹೋಗುವ ಸೈಕಲ್ಗಳನ್ನು ಕಂಡ ಮೇಲೆ, ಹಳೆ ಕಾಲದ್ದು ಸೈಕಲ್, ಗಾಂಧಿ ತಾತನದು ಸೈಕಲ್, ಹಿಂದುಳಿದ ಜನಗಳದ್ದು, ತಗೊಂಡ್ರೆ ಲೂನಾ ತಗೋಬೇಕು, ಸ್ಕೂಟರ್ ತಗೋಬೇಕು, ಅದು ಇಲ್ಲ ಮೋಟರ್ ಬೈಕ್ ತಗೋಬೇಕು, ರೇಸಿನಲ್ಲಿ ಎಲ್ಲವನ್ನು ಹಿಂದೆ ಹಾಕಿ ಫೈಟರ್ ವಿಮಾನದಂತೆ ನುಗ್ಗುವ ಬುಲೆಟ್ ತಗೊಳ್ಬೇಕು ಎಂದು ಅಸ್ಪಷ್ಟ ಅನಿಸಿಕೆಯಾಗಿದ್ದು ಈಗ ಸ್ಪಷ್ಟ ಆಕಾಂಕ್ಷೆಯಾಗಿ ನಾನು ಬುಲ್ಲೆಟ್ಟೇ ತಗೋಬೇಕು. ಸ್ಪೀಡ್ ಕಿಂಗ್ ಅಲ್ಲ, ಸೂಪರ್ ಸ್ಪೀಡ್ ಕಿಂಗ್ ಆಗಬೇಕು. ನಮ್ಮ ಕಾಲೇಜಿಗೆ ಮಾತ್ರವಲ್ಲ, ಮೈಸೂರಿನ ಎಲ್ಲ ಕಾಲೇಜುಗಳಿಗೂ ನಾನೇ ಟಾಪ್ 1 ಸೂಪರ್ ಸ್ಪೀಡ್ ರಾಕೆಟ್ ಕಿಂಗ್ ಆಗಬೇಕು. ಹುಟ್ಟಿದ ಆಕಾಂಕ್ಷೆಯು 8 ದಿನದಲ್ಲಿ ಅದಮ್ಯವಾಯಿತು. ಒಂದೇ ದೊಡ್ಡ ಕಾಂಪೌಂಡಿನೊಳಗೆ ಮುಂಬದಿಯಲ್ಲಿ ಕಾಲೇಜು, ವರ್ಕ್ಶಾಪ್, ಹಿಂಬದಿಗೆ ಹಾಸ್ಟೆಲ್, ಬದಿಗೆ ಪುಸ್ತಕ, ಪೆನ್ಸಿಲ್, ನಕಾಶೆ, ಕಾಗದ, ಸೋಪು, ಹಲ್ಲು ಪೇಸ್ಟ್, ಬ್ರಷ್ ಮುಂತಾದ ಪ್ರತಿಯೊಂದು ಪದಾರ್ಥವೂ ದೊರೆಯುವ ವಿದ್ಯಾರ್ಥಿ ಸಹಕಾರಿ ಅಂಗಡಿ ಮತ್ತು ಕಾಫಿ ಟೀ ತಿಂಡಿಗಳ ಕ್ಯಾಂಟೀನ್. ಇಷ್ಟೆಲ್ಲ ಇರುವಾಗ ಬುಲೆಟ್ ಕೊಳ್ಳಲು ಒಪ್ಪುತ್ತಾರೆ ಎಂಬ ಮುಂದಾಲೋಚನೆ ಅವನಿಗೆ ಮೊದಲೇ ಬಂತು. ಈ ಬೇಡಿಕೆಯನ್ನು ಅಪ್ಪನ ಮುಂದೆ ಇಟ್ಟರೆ ಪ್ರಯೋಜನವಾಗುವುದೇ ಇಲ್ಲ. ತಮ್ಮ ಹತ್ತಿರ ಅಷ್ಟೊಂದು ದುಡ್ಡಿಲ್ಲ ಅನ್ನಬಹುದು. ನಿಜವಾಗಿಯೂ ದುಡ್ಡಿಲ್ಲವೇ? ಎಷ್ಟು ಒಳ್ಳೆ ಸಂಬಳ ಬರುತ್ತೆ? ಮಲ್ಟಿ ಎಡಿಷನ್ ಪೇಪರಿನ ರೆಸಿಡೆಂಟ್ ಎಡಿಟರ್ ಅಂದ್ರೆ ಎಷ್ಟು? ಒಂದು ದಿನವೂ ತನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಹುಟ್ಟಿರಲಿಲ್ಲ. ಆದ್ದರಿಂದ ಪತ್ತೆ ಹಚ್ಚುವ ಪ್ರಸಂಗವೇ ಬಂದಿರಲಿಲ್ಲ ಎಂಬ ಅರಿವಾಯಿತು. ಯಾವತ್ತಾದರೂ ಹೇಗಾದರೂ ಪತ್ತೆ ಮಾಡಬೇಕೆಂಬ ಮನಸ್ಸು ಹುಟ್ಟಿತು.
ಖರ್ಚೆಲ್ಲ ಕಳೆದು ಎಷ್ಟು ಉಳಿಯುತ್ತೆ ಎಂಬ ಲೆಕ್ಕವನ್ನು ಹುಡುಕಬೇಕು ಎನ್ನಿಸಿತು. ಕಾಲೇಜ್ ಸೀಟಿನ ಖರೀದಿ ಹಣವನ್ನು ಅಮ್ಮ ಕೊಟ್ಟಳಾದರೂ ಫೀಸು, ಹಾಸ್ಟೆಲ್ ಖರ್ಚು ಮೊದಲಾಗಿ ತಾನೇ ಕೊಡುವುದಾಗಿ ಅಪ್ಪ ಹೇಳಿದ್ದಾರೆ ನೆನಪಾಯಿತು. ಬುಲೆಟ್ ವಿಷಯ ಅವರಲ್ಲಿ ಪ್ರಸ್ತಾಪ ಮಾಡೋದೇ ಬೇಡ. ಅದು ಬೇಡ, ನಾನೂ ಕೊಡಲ್ಲ, ನಿಮ್ಮಮ್ಮನೂ ಕೇಳಬೇಡ ಅಂದುಬಿಟ್ರೆ ಕಷ್ಟ. ಅವರ ಕೇಳಬೇಡ ಅಂದ ಮೇಲೆ ನಾನು ತರಿಸಿಕೊಂಡ್ರೆ ಯಾಕೆ ಸುಮ್ಮನೆ ನೆಗ್ಗೆಲು ಮುಳ್ಳು ಎಂದು ಎಚ್ಚರಿಕೆ ಮೂಡಿತು. 2ನೇ ದಿನ ರಾತ್ರಿ 10 ಗಂಟೆಗೆ ಟೆಲಿಫೋನ್ ಕೇಂದ್ರ ಕಚೇರಿಗೆ ಹೋಗಿ ಅಮ್ಮನಿಗೆ ಫೋನ್ ಮಾಡಿದ. ಅವಳು ಅದೇ ಪ್ರಶ್ನೆ ಮಾಡಿದಳು. ಹಾಸ್ಟೆಲು ಕಾಲೇಜು ಒಂದೇ ಕಾಂಪೌಂಡ್ನಲ್ಲಿದೆ ಅಂತ ಬರೆದಿದ್ದೆ, ನಿನಗ್ಯಾಕೆ 2 ಚಕ್ರ? ನಾನು ಓದ್ತಿರೋದು ಎಲೆಕ್ಟ್ರಾನಿಕ್ಸ್ ಅಲ್ವಾ? ಬರೀ ಕ್ಲಾಸ್ನಲ್ಲಿ ಕಲಿಯೋದಕ್ಕಿಂತ ಫ್ಯಾಕ್ಟ್ರಿ, ಪ್ರಾಕ್ಟಿಕಲ್ ವರ್ಕ್ ಮಾಡಿ ಕಲಿಯೋದು ಮುಖ್ಯ ಅಲ್ವಾ? ಮೈಸೂರು ಸುತ್ತಮುತ್ತ ಎಷ್ಟೋ ಫ್ಯಾಕ್ಟ್ರಿಗಳಿಗೆ ನನ್ನನ್ನು ಹಾಕಿದ್ದಾರೆ. 10-15 ಮೈಲಿ ಹೇಗೆ ಹೋಗ್ಬೇಕು? ಬಸ್ಸಿನ ಸೌಕರ್ಯ ಇಲ್ಲ. ನೋಡು ನಲ್ಲಾಲ, 2 ಚಕ್ರ ಅಂದ್ರೆ ನಂಗೆ ಭಯವಾಗುತ್ತೆ. ಅಪಘಾತವಾದರೆ ಮೊದಲ ಪೆಟ್ಟು ಸವಾರಣಿಗೆ. ಕಾರ್ ಅಂದ್ರೆ ವಾಹನಕ್ಕೆ ಬೀಳುತ್ತೆ. ಸದ್ಯಕ್ಕೆ ಹೇಗಾದರೂ ಸರಿ ಹೊಂದಿಸ್ಕೊ. ಒಂದೆರಡು ವರ್ಷವಾದ ಮೇಲೆ ನನಗೆ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋಣ, ಯೋಚಿಸೋಣ. ಅಮ್ಮ ಕಾರು ಕೊಡಿಸೋ ಇಂಗಿತ ತೋರಿಸಿದ್ರಿಂದ ಖುಷಿಯಾಯ್ತಾದ್ರೂ ಬುಲ್ಲೆಟ್ಗಿರುವ ವೀರ ಪ್ರತಾಪಗಳು, ಶೌರ್ಯ ಎಂತ ರೋಲ್ಸ್ ರಾಯ್ಗೂ ಇಲ್ಲವೆಂದು ತಕ್ಷಣ ಮನಸ್ಸಿನಲ್ಲಿ ತುಲನೆ ಮಾಡಿ, ಇಲ್ಲಮ್ಮ, ಕಾರು ಅಂದ್ರೆ ವಿಪರೀತ ಪೆಟ್ರೋಲ್, ಇಲ್ಲಿ ಅದನ್ನು ನಿಲ್ಸೋಕೆ ಜಾಗವಿಲ್ಲ. ಮೋಟರ್ ಬೈಕ್ ಆದ್ರೆ ನನ್ನ ರೂಮಿನಲ್ಲಿ ನಿಲ್ಸ್ಕೋಬಹುದು, ಪೆಟ್ರೋಲು ಕಡಿಮೆ ಎಂದ. ಮೋಟಾರ್ ಬೈಕ್ ಯಾಕೆ ಬೇಕು? ಲೂನಾ ತಗೋ ಅಥವಾ ಸ್ಕೂಟರ್, ಅವಳು ಶೋಧಕ ಪ್ರಶ್ನೆ ಹಾಕಿದಳು. ಸೊ ಲೋನದಲ್ಲಿ ನಾನು ಕೂರಲ್ಲ, ಅದನ್ನ ಗಾಂಧಿ ಸೈಕಲ್ ಅಂತ ಗೊತ್ತಿಲ್ವೇ ನಿನಗೆ? ನಾನು ಎತ್ತರದವರು ಸ್ಕೂಟರ್ ಮೇಲೆ ಕೂತ್ರೆ ಬೆನ್ನು ನೋವು ಶುರು ಆಗುತ್ತಂತೆ. ಈ ಊರಿನಲ್ಲಿ ಡಾಕ್ಟರ್ಗಳೆಲ್ಲ ಅದೇ ಹೇಳ್ತಾರೆ. ಏಯ್, ನಿನ್ ಕಳ್ಳ ಬುದ್ಧಿ ನನ್ಗೆ ಅರ್ಥವಾಯ್ತು. ಮೋಟರ್ ಬೈಕ್ನಲ್ಲಿ ಸ್ಪೀಡಾಗಿ ಹೋದ್ರೆ ಹುಡುಗಿಯರನ್ನ ಇಂಪ್ರೆಸ್ ಮಾಡ್ಬೋದು ಅಂತ ಅಲ್ವೇನೋ? ಇದಕ್ಕೆಲ್ಲ ಬಿದ್ದು ಓದೋದ ಹಾಳು ಮಾಡ್ಕೊಳ್ಳಲಿ ಅಂತ ಅಲ್ಲ ನಾನು ನಿನಗೆ ಸೀಟ್ ಖರೀದಿ ಮಾಡಿ ಕೊಟ್ಟದ್ದು. ನಿನ್ನ ಪ್ರತಿಯೊಂದು ಟೆಸ್ಟ್ ಅಂಕವನ್ನು ನನಗೆ ತಿಳಿಸ್ಬೇಕು, ಪರೀಕ್ಷೆ ಅಂಕಪಟ್ಟಿಗೆ ಕಳಿಸ್ಬೇಕು, ನಾನೇ ಪ್ರಿನ್ಸಿಪಾಲ್ರಿಗೆ ಕಾಗದ ಬರೆದು ತರಿಸ್ಕೊತೀನಿ ಎಂದಳಾದರೂ ಅವಳ ಧ್ವನಿಯಲ್ಲಿ ಪ್ರೀತಿಯ ಚೇಡಿಕೆ ಇತ್ತೆ ವಿನ ಶಿಸ್ತಿನ ಬಿಗಿ ಇರಲಿಲ್ಲವೆಂದು ಅವನಿಗೆ ತಕ್ಷಣ ಅರ್ಥವಾಯಿತು. ಮಮ್ಮಿ, ನಾನು ಯಾವಾಗಲೂ ಟೆಸ್ಟು, ಯಾವಾಗಲೂ ಪರೀಕ್ಷೆಲಾದರೂ 60% ಕಮ್ಮಿ ತೆಗೆದ್ರೆ ಕೇಳು. ಪ್ರಾಮಿಸ್, ಗಾಡ್ ಪ್ರಾಮಿಸ್. ಹಾಗೆ ತೆಗಿಬೇಕಾದ್ರೂ ಫ್ಯಾಕ್ಟ್ರಿಗಳಿಗೆ ಹೋಗಲೇಬೇಕು. ನಾನು ಯಾವ ಹುಡುಗಿನೂ ಕೂರಿಸ್ಕೊಂಡು ಹೋಗಲ್ಲ. ಆದರೆ ಘನತೆ ಗೌರವ ಇಲ್ಲದ ಲೂನಾ ಸ್ಕೂಟರ್ಗಳನ್ನು ಹತ್ತೋದು ಇಲ್ಲ. ಬೈಕ್ ಬೇಡ ಅಂತ ನೀನಂದ್ರೆ ₹100 ಕೊಟ್ಟು ಗುಜರಿಲಿ ಒಂದು ಹಳೆ ಸೈಕಲ್ ತಗೊಂಡು ರಿಪೇರಿ ಮಾಡಿಸಿ ತುಳ್ಕೊಂಡು ಹೋಗ್ತೀನಿ. ನೀನು ಯಾರು ಅಂತ ಫ್ಯಾಕ್ಟ್ರಿ ಗೇಟ್ ಕೀಪರ್ ಕೇಳಿದ್ರೆ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯಲಿಸ್ಟ್ ಕಾಂತಿ ಜಿಮ್ಮಗ ಅಂತೀನಿ. ಓಕೆ? ಈ ಉತ್ತರ ತಕ್ಕ ಪರಿಣಾಮ ಬೀರಿತು. ಯಾವುದನ್ನ ತಗೋಬೇಕು ಅಂತಿದ್ದೀ ಎಂದಳು. ಯೋಚನೆ ಮಾಡಿಲ್ಲ, ವಿಚಾರಿಸಿ ನಾಳೆ ಕಾಗದ ಬರೀತೀನಿ. ತಲುಪಿದ ತಕ್ಷಣ ದುಡ್ಡು ಕಳಿಸ್ಬೇಕು ಮಾಮ್, ನೀನ್ ನನ್ನ ಮಾಮ್, ನೀನು ಒಳ್ಳೆ ಮಾಮ್ ಅಲ್ವಾ ಎಂದ ಮರಳು ಮಾಡುತ್ತ. ಅವನಿಗೆ ಇನ್ನೊಂದು ಖುಷಿಯ ಆಶ್ಚರ್ಯ ಉಂಟಾಯಿತು. ಬೆಂಗಳೂರಿನ ಕೇಂದ್ರೀಯ ಶಾಲೆಯಲ್ಲಿ ಅವನ ಐಸ್ ಕ್ರೀಮ್, ಚಿಕನ್ ಕ್ಯಾಬರೆಗಳ ಸ್ನೇಹಿತರಾಗಿದ್ದು ಆಮೇಲೆ ಕೊಡೈಕೆನಾಲಿಗೆ ಬೇರ್ಪಡೆಯಾಗಿದ್ದ ಜಗದೀಶ್ ಆರೋಡ, ಓಂ ಪ್ರಕಾಶ್ ಸಬರ್ವಾಲರು ಇದೇ ಕಾಲೇಜಿಗೆ ಸೇರಿದ್ದರು. ಆರೋಡ ಎಲೆಕ್ಟ್ರಿಕಲ್ಸ್ಗೆ, ಸಬರ್ವಾಲ ಸಿವಿಲ್ಗೆ ಸೇರಿದ್ದರು. ಇಬ್ಬರು ಬೆವರ್ಲಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದಿದವರಾದುದರಿಂದ ಐಐಟಿ ಮತ್ತು ಪ್ರಾದೇಶಿಕ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಿಕ್ಕಿಯೇ ಸಿಗುತ್ತದೆಂಬ ನೆಚ್ಚಿಗೆಯಲ್ಲಿದ್ದರು. ಆದರೂ ಅಲ್ಲಿಯ ಪ್ರವೇಶ ಪರೀಕ್ಷೆಗಳಲ್ಲಿ ಅಂಕಶ್ರೇಷ್ಠತೆಯಲ್ಲಿ ಆಯ್ಕೆಯಾಗಲಿಲ್ಲ. ಕೊನೆಗೆ ಅವರ ಅಪ್ಪಂದಿರು ಓಡಿ ಆಡಿ ಮೈಸೂರು ಕಾಲೇಜಿಗೆ ಸೇರಿಸಿದ್ದರು. ಎಲೆಕ್ಟ್ರಿಕಲ್ ಅನ್ನೇ ಓದಿಸಬೇಕೆಂಬ ಹಠದಿಂದ ಜಗದೀಶನ ತಂದೆ ಸೀಟಿನ ಖರೀದಿ ಹಣ 75,000 ಮತ್ತು ತನ್ನ ಹಂಚಿಕೆಯಲ್ಲಿದ್ದ ಆ ಸೀಟನ್ನು ಕೊಡಿಸಿದ ಸಮಿತಿಯ ಸದಸ್ಯನಿಗೆ 2.25 ಲಕ್ಷ, ಒಟ್ಟು 3 ತೆತ್ತರು. ಫರೀದಾಬಾದಿನಲ್ಲಿರುವ ತಮ್ಮ ಪಾಲುದಾರಿಕೆ ಹಾಗೂ ಶಕ್ತಿ ಎಲೆಕ್ಟ್ರಿಕಲ್ಸ್ ಮುಂದೆ ವಿಸ್ತರಿಸುವುದು ಅಥವಾ ಬೆಂಗಳೂರಿನಲ್ಲೊಂದು ಫ್ಯಾಕ್ಟರಿ ಹಾಕುವುದು ಅವರ ಗುರಿ. ಆದ್ದರಿಂದ ಮಗ ಎಲೆಕ್ಟ್ರಿಕಲ್ನಲ್ಲೇ ಬಿಇ ಮಾಡಬೇಕು ಎನ್ನುವುದು ಅವರ ಇರಾದೆ. ಸಿವಿಲ್ಗೆ ಅಷ್ಟು ಬೇಡಿಕೆ ಇರಲಿಲ್ಲವಾಗಿ ಓಂ ಪ್ರಕಾಶ್ನ ತಂದೆ ಸಿಟಿಗೆ ಖರೀದಿಗೆ 60,000 ಕೊಡಿಸಿದ ಸಮಿತಿ ಸದಸ್ಯನಿಗೆ 1,40,000, ಒಟ್ಟು 2 ಲಕ್ಷಕ್ಕೆ ಸೀಟ್ ಸಂಪಾದಿಸಿದರು. ಬೆಂಗಳೂರಿನಲ್ಲಿ ಖಾಲಿ ಜಾಗ ಕೊಂಡು ಅಥವಾ ಹಳೆಯ ದೊಡ್ಡ ಕಟ್ಟಡಗಳನ್ನು ಕೊಂಡು ಒಡೆದು ಖಾಲಿ ನಿವೇಶನ ಮಾಡಿ ಅಥವಾ ಬ್ಯಾಂಗ್ಳೂರ್ ಅಭಿವೃದ್ಧಿ ಪ್ರಾಧಿಕಾರದಿಂದ ಹೊಸ ವಿಸ್ತರಣೆಗಳಲ್ಲಿ ಜಾಗ ಸಂಪಾದಿಸಿ ಬಹು ಅಂತಸ್ತಿನ ಫ್ಲಾಟೊಂದನ್ನು ಕಟ್ಟಿ ಯೋಜನೆಯ ಹಂತದಲ್ಲೇ ಗಿರಾಕಿಗಳಿಗೆ ಮಾರಿ ಲಕ್ಷಗಟ್ಟಲೆ, ಕೆಲವೊಮ್ಮೆ ಕೋಟಿಗಟ್ಟಲೆ ಗಳಿಸುವುದು ಅವರ ದಂಧೆಯಾಗಿದ್ದರಿಂದ ಮಗನೂ ಆ ದಾರಿಯಲ್ಲಿ ಮುಂದೆ ಬರಲು ಸಿವಿಲ್ ಬಿಇ ಮಾಡುವುದು ಅಗತ್ಯವಾಗಿತ್ತು. ಜಗದೀಶನ ತಂದೆಗೆ 3 ಲಕ್ಷವಾಗಲಿ, ಓಂ ಪ್ರಕಾಶ್ನ ತಂದೆಗೆ 2 ಲಕ್ಷವಾಗಲಿ ತೀರಾ ಕ್ಷುಲ್ಲಕ ಮೊತ್ತ. ಇಷ್ಟು ಕಡಿಮೆ ಬೆಲೆಗೆ ಸೀಟುಗಳನ್ನು ಮಾರಿಕೊಂಡ ಸಮಿತಿಯ ಸದಸ್ಯರನ್ನು ಅವರು ದಡ್ಡರು ಎಂದುಕೊಂಡರು. ಅನೂಪ್ ರವೀಂದ್ರ ಅನ್ನುವ ಹುಡುಗ ಇಬ್ಬರು ಪ್ರಚಂಡರನ್ನು ಲಾಕಪ್ಪಿಗೆ ಹಾಕಿಸಿ ಆಮೇಲೆ ಕಾಲೇಜಿನಿಂದಲೇ ಓಡಿಸದನಂತೆ, ಇನ್ನಿಬ್ಬರಿಗೂ ಲಾಕಪ್ಪಿನ ರುಚಿ ತೋರಿಸಿ ಅವರೇ ಹಾಸ್ಟೆಲ್ ಬಿಟ್ಟು ಹೋದರಂತೆ ಎಂಬ ಸುದ್ದಿ ವಿದ್ಯಾರ್ಥಿಗಳಲ್ಲೆಲ್ಲ ಹೊಸದಾಗಿದ್ದ ಜಗದೀಶ್ ಓಂ ಪ್ರಕಾಶರು ಈ ಕಾಲೇಜಿಗೆ ಸೇರಿ ಇನ್ನೂ 5 ದಿನವಾಗಿತ್ತು. ಅಲ್ಲದೆ ಇಷ್ಟು ತಡವಾಗಿ ಸೇರಿದ್ದರಿಂದ ಅವರಿಗೆ ಹಾಸ್ಟೆಲ್ನಲ್ಲಿ ಜಾಗ ಸಿಕ್ಕಲಿಲ್ಲ. ಬೆವರ್ಲಿ ಇಂಟರ್ನ್ಯಾಷನಲ್ ಊಟ ತಿಂಡಿಗಳಿಗೆ ಒಗ್ಗಿಕೊಂಡಿದ್ದ ಅವರು ಈ ಹಾಸ್ಟೆಲ್ನ ಸಾಧಾರಣ ಊಟ ರುಚಿಸುವುದು ಸಾಧ್ಯವಿಲ್ಲವೆಂದು ಅವರೇ ಊಹಿಸಿದ್ದರು. ಈ ದಕ್ಷಿಣ ಇಂಡಿಯಾದ ಹಾಸ್ಟೆಲ್ನವರು ಚಪಾತಿ ಮಾಡೋದಿಲ್ಲ, ಮಾಡಿದ್ರೂ ಇಲ್ಲಿ ಅಡಿಗೆಯವರಿಗೆ ಅದರ ಹದ ಗೊತ್ತಿಲ್ಲ. ಬೇಳೆ ಇಲ್ಲದ ರಸಂ, ಕೊಡ್ಡುಗಾರದ ಸಾಂಬಾರ್, ಇವನ್ ತಿಂದರೆ ಉತ್ತರದವರಾದ ನಮ್ಮ ಹೊಟ್ಟೆಗೆ ಗತಿಯೇನಾಗಬೇಕು, ಶರೀರದಲ್ಲಿ ಶಕ್ತಿಯಾದರೂ ಎಲ್ಲಿಂದ ಬರಬೇಕು ಎಂದು ಇಬ್ಬರು ತಮ್ಮ ತಂದೆಯವರನ್ನು ಕೇಳಿದರು.
ಆರೋಡ ಮತ್ತು ಸಬರವಾಲಗಳಿಬ್ಬರು ಮಾತನಾಡಿಕೊಂಡು ಮೈಸೂರಿನ ಒಂದು ಶಾಂತವಾದ ಮೊಹಲ್ಲಾದಲ್ಲಿ ಬಾಡಿಗೆ ಮನೆ ಹಿಡಿಯುವುದು, ಅಡಿಗೆ ಮತ್ತು ಮನೆಯ ಎಲ್ಲ ಕೆಲಸಗಳನ್ನು ಮಾಡಲು ಒಬ್ಬ ಪೂರ್ಣಕಾಲೀನ ಉತ್ತರ ಹಿಂದೂಸ್ತಾನದ ಆಳನ್ನು ದಿಲ್ಲಿ, ರಾಜಸ್ಥಾನ ಅಥವಾ ಗಢವಾಲ್ನಿಂದ ಕರೆಸಿ ನೇಮಿಸುವುದು, ಅಲ್ಲಿಯವರೆಗೆ ಇಬ್ಬರನ್ನು ಮಾರ್ವಾಡಿ ಮಾಲಕತ್ವದ ಮತ್ತು ನಿರ್ವಹಣೆಯ ಉತ್ತರ ಶೈಲಿಯ ಊಟದ ಒಂದು ಹೋಟೆಲ್ನಲ್ಲಿ ಇಡುವುದನ್ನು ನಿರ್ಧರಿಸಿದ್ದರು. ಎಲೆಕ್ಟ್ರಿಕ್ ಪದಾರ್ಥಗಳ ಪೂರಾಸಗಟ್ಟು ಬಿಕರಿಗೆ ಹಾಗಾಗಿ ತಾವು ಮೈಸೂರಿಗೆ ಹೋದಾಗ ಉಳಿಯುತ್ತಿದ್ದ ಚಂದ್ರಮಹಲ್ ಹೋಟೆಲ್ ಆದರೆ ಸರಿ, ನಮ್ಮ ಜನ, ನಮ್ಮ ಭಾಷೆ, ನಮ್ಮ ಆಹಾರ, ನಮ್ಮ ಸಂಸ್ಕೃತಿಯನ್ನು ನಿರ್ಧರಿಸಿ ವ್ಯವಸ್ಥೆ ಮಾಡಿದ್ರು. ಆರೋಡ ಒಂದು ದಿನ ನೋಟಿಸ್ ಬೋರ್ಡಿನ ಹತ್ತಿರ ಬಂದಿದ್ದಾಗ ಅನೂಪ ಕಣ್ಣಿಗೆ ಬಿದ್ದ. ಪರಸ್ಪರ ನೋಡಿದ ತಕ್ಷಣ ಇಬ್ಬರು ಉಬ್ಬಿ ಬಂದ ಭಾವನೆಯಿಂದ ಒಂದೇ ಮಾತನ್ನು ಎರಡು ಭಾಷೆಯಲ್ಲಿ ಆಡಿದರು. ವಿದ್ಯಾಶಾಲೆಯ ಸ್ವಭಾವದಿಂದ ಅನೂಪ್ ಅರೆ ಇಲ್ಲಿದ್ಯಾ ಎಂದರೆ ಆರೋಡ ತುಮ್ ಯಹಾ ಯಂಹಾ ಹಾ. ಇಬ್ಬರು ಪರಸ್ಪರ ಭುಜ ಹಿಡಿದುಕೊಂಡರು. ಓಂ ಪ್ರಕಾಶನು ಎಲ್ಲಿರುವುದು, ತಾವಿಬ್ಬರು ಸದ್ಯಕ್ಕೆ ಚಂದ್ರಮಹಲಲ್ಲಿ ಇರುವುದು ಕೇಳಿದಾಗ ಅನೂಪನಿಗೆ ಖುಷಿಯಾಯಿತು. ಆ ಸಂಜೆಯ ಕಾಲೇಜ್ ಮುಗಿದ ತಕ್ಷಣ ಮೂವರು ಸೇರಿ ಚಂದ್ರಮಹಲ್ಗೆ ಹೋದರು. ಅವರಿಬ್ಬರ ಹತ್ತಿರವೂ ಆಗಲೇ ಒಂದು ಯಮಹಾ ಮೋಟಾರ್ ಬೈಸಿಕಲ್ ಇದೆ. ಬಣ್ಣ ಆಕೃತಿಗಳಲ್ಲಿ ಬುಲೆಟ್ಗಿಂತ ಹೆಚ್ಚು ಆಧುನಿಕವಾಗಿ, ಹೆಚ್ಚು ಆಕರ್ಷಕವಾಗಿ, ಹೆಚ್ಚು ಸೊಗಸಾಗಿ ಕಾಣುತ್ತಿದೆ. ಓಂ ಪ್ರಕಾಶ್ನ ಹಿಂದೆ ಕೂತು ಹೋಗುವಾಗ ತಾನು ಇದನ್ನೇ ತೆಗೆದುಕೊಳ್ಳುವ ಆಲೋಚನೆ ಬಂತು. ಆದರೆ ಅವನು ವಿಚಾರಿಸಿದ್ರಲ್ಲಿ ಇತ್ತೀಚೆಗೆ ಯಮಹವೇ ಹೆಚ್ಚು ಚಾಲ್ತಿಗೆ ಬರುತ್ತಿದೆ, ತೂಕವು ಕಡಿಮೆ, ಪೆಟ್ರೋಲ್ ಖರ್ಚು ಕಡಿಮೆ ನಿಜ, ಆದರೆ ಬುಲೆಟ್ನ ಶಕ್ತಿ ಇದಕ್ಕಿಲ್ಲ. ಬುಲೆಟ್ ಅನ್ನುವುದು ನಿಜವಾದ ಶಕ್ತಿಯ ಸಂಕೇತ ಎಂದು ಮನಸ್ಸಿನಲ್ಲಿ ನಿಂತು ಬಿಟ್ಟಿತ್ತು. ಇನ್ನೂ ಒಂದು ಅಂಶವೆಂದರೆ ಮನಸ್ಸಿನಿಂದ ಕಿತ್ತು ಹಾಕಲು ಸಾಧ್ಯವಾಗಲಿಲ್ಲ. ಸ್ಪೀಡ್ ಕಿಂಗ್ ವಿಜಯಕುಮಾರ್ ರೆಡ್ಡಿ ಹತ್ತಿರವಿದ್ದದ್ದು ಬುಲೆಟ್. ಈಗ ಅವನು ಹೋದ ಮೇಲೆ ಅವನ ಬಿರುದನ್ನು ತನ್ನದಾಗಿಸಿಕೊಳ್ಳಬೇಕಾದ್ರೆ ತಾನು ಬುಲೆಟ್ಟನ್ನೇ ರೆಡ್ಡಿ ಹತ್ತಿರವಿದ್ದ ಕಪ್ಪು ಯಮ ಬಣ್ಣದ್ದನ್ನೇ ತೆಗೆದುಕೊಳ್ಳಬೇಕು. ಅವನು ಹಾಕಿಕೊಳ್ಳುತ್ತಿದ್ದ ಸಂಪೂರ್ಣ ಮುಖವೆಲ್ಲ ಮುಚ್ಚುವಂತ ಹೆಲ್ಮೆಟ್ ಬೆಂಗಳೂರಿನ ತರಿಸಬೇಕೆಂದು ನಿಶ್ಚಯಿಸಿಕೊಂಡ. ಅವನಿಗೆ ಇನ್ನೂ ಮೋಟಾರ್ ಬೈಸಿಕಲ್ ನಡೆಸುವುದು ಬರುತ್ತಿಲ್ಲ, ಪ್ರಯತ್ನವನ್ನು ಮಾಡಿಲ್ಲ. ನಿನ್ನ ಗಾಡಿಲಿ ಕಲಿಸುವಂತ ಯಾರನ್ನ ಕೇಳೋದೆಂಬ ಸ್ಥಿತಿಗಳಲ್ಲಿದ್ದಾಗ ಇಬ್ಬರು ಕಾಸಾದೋಸ್ತಿಗಳು ಸಿಕ್ಕಿ ಇಬ್ಬರ ಹತ್ತಿರವೂ ಸ್ವಂತ ಗಾಡಿಗಳಿವೆ ಎಂದುಕೊಂಡ. ಓಮಿಗೆ ನಡೆಸುವುದು ಬರುತ್ತೆ, ಆದ್ರೆ ಸ್ಪೀಡ್ ಕಡಿಮೆ, ತುಂಬಾ ಎಚ್ಚರ ಅಥವಾ ಭಯ ಎಂದು ತೂಕ ಹಿಡಿದ. ಜಗ್ಗು ಕೂಡ ಅಷ್ಟು ಸ್ಪೀಡ್ ಇಲ್ಲ ಎಂದು ಗ್ರಹಿಸಿದ. ಸೂಪರ್ ಸ್ಪೀಡ್ ಕಿಂಗ್ ಬಿರುದಿಗೆ ಇವರಿಬ್ಬರಲ್ಲಿ ಯಾರು ತನ್ನ ಪ್ರತಿಸ್ಪರ್ಧಿಯಾಗಲು ಸಾಧ್ಯವೇ ಇಲ್ಲ ಎಂಬ ಭರವಸೆ ಹುಟ್ಟಿತು. ಇಬ್ಬರು ಇದ್ದ ಚಂದ್ರಮಹಲ್ ಕೊನೆಯ ಎಂದರೆ 3 ಅಂತಸ್ತಿನ ಮೂಲೆಯ ದೊಡ್ಡ ರೂಮಿಗೆ ಉಪ್ಪಿಟ್ಟು, ಗಾಜರ್ ಹಲ್ವಾ, ಮಸಾಲೆ ಹೆಚ್ಚಿದ ಗೇರು ಬೀಜಗಳನ್ನು ತರಿಸಿ ತಿನ್ನುತ್ತಿದ್ದಾಗ ಅವರು ತಾವು ಓದಿದ ಕೊಡೈಕೆನಲ್ ಆವರಣ, ಬೆವರ್ಲಿ ಇಂಟರ್ನ್ಯಾಷನಲ್ ಸ್ಕೂಲಿನ ವಿಶೇಷಗಳನ್ನು ವರ್ಣಿಸಿದರು. ಕುದುರೆ ಸವಾರಿ, ಮೋಟಾರ್ ಬೈಕ್, ಕಾರು ಜೀಪುಗಳ ಚಾಲನೆಯನ್ನು ಸ್ಕೂಲ್ನಲ್ಲೇ ಹೇಳಿಕೊಡುತ್ತಾರೆ. ಅವರಿಬ್ಬರು ಕಲಿತದ್ದು ಅಲ್ಲಿಯೇ ಎಂದು ಅನೂಪನಿಗೆ ಹೇಳಿದಾಗ ಪಿಚ್ಚೆನಿಸಿತು. ತಾನು ಓದಿದ್ದ ವಿದ್ಯಾಶಾಲೆ ಒಂದು ಹಳೆಯ ಸೈಕಲ್, ದೊಡ್ಡಪ್ಪ ಮತ್ತು ಮಾಸ್ಟರ್ಗಳು ಸಮಯ ಬಿದ್ದರೂ ಉಪಯೋಗಕ್ಕೆ ಬರುತ್ತಿದ್ದ ವಾಹನ. ತನ್ನ ತೃಪ್ತಿಯಾಗುವಷ್ಟು ಸವಾರಿ ಮಾಡೋ ಸ್ವಾತಂತ್ರ್ಯ ತನಗಿತ್ತು. ಕಾರು, ಬೈಕು, ಜೀಪುಗಳು ವಿದ್ಯಾಶಾಲೆಯ ಹತ್ತಿರ ಬರುತ್ತಿರಲಿಲ್ಲ ಎಂಬ ನೆನಪಾಗಿ ಖಿನ್ನವಾಯಿತು. ನೀನು ಓದಿದ ರೆಸಿಡೆನ್ಷಿಯಲ್ ಸ್ಕೂಲ್ನ ವಿಷಯ ಹೇಳೋ, ಅಲ್ಲಿಗೊಂದ್ಸಲ ಬಂದು ನೋಡ್ಬೇಕು ಅಂತ ನಮ್ಗೆ ಆಸೆ ಇತ್ತು. ಹಾಗಂತ ನಿಮ್ಮ ಮಮ್ಮಿಗೆ ಹೇಳಿದ್ವಿ ಕೂಡ. ಅಲ್ಲಿ ಗೆಸ್ಟ್ನ ಅಲೋ ಮಾಡಲ್ಲ ಅಂದ್ರು. ಗೆಸ್ಟ್ನ ಅಲೋ ಮಾಡದಿರುವ ಅದೆಂತ ರೆಸಿಡೆನ್ಷಿಯಲ್ ಸ್ಕೂಲು? ಜಗ್ಗು ಕೇಳಿದ. ಇವರು ಬರುವುದನ್ನು ಮಮ್ಮಿ ತಪ್ಪಿಸಿರಬಹುದು. ಯಾಕೆ ತಪ್ಪಿಸಿದಳು ಎನ್ನುವನು ಊಹಿಸಿದ. ಕೊಡೈಕೆನಾಲ್ ಸ್ಕೂಲಿಗೆ ತಾನಿದ್ದ ಶಾಲೆಗೂ ಇರುವ ವ್ಯತ್ಯಾಸ ಸ್ಪಷ್ಟವಾಗಿ ತೊಡಗಿ ಮನಸ್ಸು ಮುದುಡಿತು. ಕಟಕ್ಕನೆ ಅಂತ ಶಾಲೆಗೆ ಕರೆದೊಯ್ದು ಕೂಡಿ ಹಾಕಿದ ಅಪ್ಪನ ಮೇಲೆ ಕೋಪ ಬಂತು. ವಿಮಾನದಲ್ಲಿ ದಿಲ್ಲಿಗೆ ಹೋದಾಗ ಮಮ್ಮಿ ಸೂಚ್ಯವಾಗಿ ಹೇಳಿದ ಮಾತು ನೆನಪಾಯಿತು. ಇದರಲ್ಲಿ ಒಮ್ಮೆ ಕೇಳಿದ, ಅದೇನು ನಿಮ್ಮ ಸ್ಕೂಲಿನ ವಿಶೇಷ, ಎಷ್ಟನ್ನು ಎಲ್ಲೋ ಮಾಡದೇ ಇರೋದು? ಅನೂಪನ ಕೋಪ ಹೊಗೆ ಎಡತೊಡಗಿತು. ಅಪ್ಪನ ಮೇಲೆ ಹುಟ್ಟಿದ್ದು ಅದು ಈಗ ಹಠಾತ್ತನೆ ಇವರತ್ತ ತಿರುಗಿತು. ಆತ್ಮಶ್ರೇಷ್ಠತೆಯನ್ನು ಸ್ಥಾಪಿಸುತ್ತಾ ಏರಿದ ಧ್ವನಿಯಲ್ಲಿ ಹೇಳಿದ, ಅದು ವಿವೇಕಾನಂದರ ಆದರ್ಶವನ್ನು ಸಾಕಾರಗೊಳಿಸುವ ಶಾಲೆ. ನೀನು ಕುರಿ ಅಲ್ಲ, ಸಿಂಹ. ನಿನ್ನೊಳಗಿನ ಸಿಂಹವನ್ನು ಕಂಡುಕೋ, ಎದ್ದೇಳು, ಎಚ್ಚರವಾಗು, ಗುರಿ ತಲುಪುವ ತನಕ ನಿಲ್ಲದಿರು ಎಂಬ ಧ್ಯೇಯವನ್ನು ಸಾರುವ ಶಾಲೆ. ಹೊರಟರೆ ಅಲ್ಲಿ ಇಲ್ಲಿ ಬ್ರೇಕ್ ಹಾಕಿ ನಿಲ್ಲಿಸದೆ ನೇರವಾಗಿ ಬುಲೆಟ್ನಂತೆ ನುಗ್ಗಿ ಮುಟ್ಟುವ, ಅದೂ ಅಲ್ಲ ರಾಕೆಟ್ನಂತೆ ಅಂತರಿಕ್ಷದ ಬಾಹ್ಯಾಂತರಿಕ್ಷದ ಎತ್ತರಕ್ಕೆ ಹಾರಿ ಯಾರು ತಲುಪದ ಎತ್ತರವನ್ನು ಗೆದ್ದು ನಿಲ್ಲುವಂತೆ ಮಾಡುವ ಶಾಲೆ. ಗಿಸ್ಟ್ ಅಂತ ಒಂದು ದಿನಾನು ಕಾಲಹರಣ ಮಾಡೋಕೆ ಅವಕಾಶ ಕೊಡದಿರುವ ಶಾಲೆ. ಇವತ್ತು ನಾನು ಏನಾಗಿದ್ದೇನೆಯೋ ಅದಕ್ಕೆ ಆ ವಿವೇಕಾನಂದ ಸಿಂಹ ಶಕ್ತಿಯ ಆದರ್ಶವನ್ನು ಹೀರಿಕೊಂಡಿರುವುದೇ ಕಾರಣ. ಅವರಿಬ್ಬರ ಕಣ್ಣುಗಳಲ್ಲೂ ಭಯ, ಗೌರವ, ಅಚ್ಚರಿಗಳು ಮೂಡಿದವು. ವಿವೇಕಾನಂದರ ಹೆಸರನ್ನು ಅವರು ಕೇಳಿದ್ದರು. ಜನರಲ್ ನಾಲೆಡ್ಜ್ ಟೆಸ್ಟಿನಲ್ಲಿ ಯೂನಿವರ್ಸಲ್ ಮ್ಯಾನ್ ಎಂಬುದು ಅವರ ಫಿಲಾಸಫಿಯಾಗಿತ್ತು ಎಂದು ಓದಿದ್ದರು. ಅವರ ಫೋಟೋವನ್ನು ಸಹ ನೋಡಿದ್ದರು. ತಾವು ಓದಿದ ಬೆವರ್ಲಿ ಶಾಲೆ ಬ್ರಿಟಿಷರ ಕಾಲದಲ್ಲಿ ಸ್ಥಾಪಿಸಿದ ಫಾದರ್ ಬೆವರ್ಲಿಯ ಫೋಟೋವನ್ನು ಪ್ರವೇಶ ಕಕ್ಷೆಯಲ್ಲಿ ದೊಡ್ಡದಾಗಿ ಹಾಕಿರುವಂತೆ ಅನೂಪ ಓದಿದ ವಿದ್ಯಾಶಾಲೆಯ ದೊಡ್ಡ ಥಳಥಳ ಹೊಳೆಯುವ ಕಿಟಕಿ ಬಾಗಿಲುಗಳ ಗೋಡೆಯಿಂದ ಗೋಡೆಯವರೆಗೆ ಹಾಸಿದ ರತ್ನ ಗಂಬಳಿಯ ಮೃದು ಚರ್ಮದ ಸೋಫಾಗಳ ಪ್ರವೇಶ ಕಕ್ಷೆಯಲ್ಲಿ ಈ ಫಾದರ್ ವಿವೇಕಾನಂದರ ಫೋಟೋವನ್ನು ಎಂಬ ಕಲ್ಪನೆ ಇಬ್ಬರ ಮನಸ್ಸಿನಲ್ಲಿ ಒಟ್ಟಿಗೆ ನುಗ್ಗಿ ಬಂದರು. ಜಗ್ಗುವಿನ ಜಿಜ್ಞಾಸೆ ತುಸು ಮುಂದೆ ಹೋಗಿ, ವಾಸ್ ವಿವೇಕಾನಂದ ಫಾದರ್ ಆರ್ ಸೆಂಟ್ ಎಂದು ಸ್ಪಷ್ಟನೆ ಕೇಳಿದ. ಅನೂಪನಿಗೆ ಗೊಂದಲವಾಯಿತು, ಸಿಟ್ಟು ಬಂತು. ಫಾದರ್ ಅಂದ್ರೆ ಏನ್ ನಿನ್ನ ಅರ್ಥ? ಅವರು ಅಖಂಡ ಬ್ರಹ್ಮಚಾರಿ, ಅಖಂಡ ಸನ್ಯಾಸಿ. ಇದನ್ನೇ ನಾನು ಕೇಳಿದ್ದು. ಫಾದರ್ ಆಗಬೇಕಾದ್ರೆ ಅನ್ಮ್ಯಾರಿಡ್, ಬ್ಯಾಚುಲರ್ ಆಗಿರಬೇಕು. ಸೇಂಟ್ ಅಂದ್ರೆ ಅದಕ್ಕಿಂತ ದೊಡ್ಡದು. ವಾಸಿ ಫಾದರ್ ವಿವೇಕಾನಂದ ಆರ್ ಸೇಂಟ್ ವಿವೇಕಾನಂದ? ಅನೂಪನಿಗೆ ಇನ್ನಷ್ಟು ರೇಗಿತು.
ಇವ ಸ್ವಾಮಿ ವಿವೇಕಾನಂದ. ಸ್ವಾಮಿ ಎಂದರೆ ಸನ್ಯಾಸಿ ಎಂದು ಇವರ ಅಜ್ಞಾನಕ್ಕೆ ಮರುಕ ವ್ಯಕ್ತಪಡಿಸುತ್ತಾ ಇವರ ಜ್ಞಾನಕ್ಕಿಂತ ತನ್ನದು ಉತ್ತಮವಾದದ್ದು ಎಂಬ ಹೆಮ್ಮೆ ಹುಟ್ಟಿತು. ಹಾಗೆಯೇ ತಾನು ಓದಿದ ವಿದ್ಯಾಶಾಲೆ ಇವರು ಓದಿದ ಸ್ಕೂಲಿಗಿಂತ ಉತ್ತಮವಾದದ್ದು ಎಂಬ ನಂಬಿಕೆಗೆ ಆ ಹೆಮ್ಮೆಯು ಒತ್ತಾಸೆ ಕೊಟ್ಟಿತು. ಮುಂದಿನ ಭಾಗವನ್ನು ದೇವರಿಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ